ರೆಡ್ಮಿ ನೋಟ್ 11S ರೂಪಾಯಿ 16,500 ಇದನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ಗೋವಾದಲ್ಲಿ ಅನ್ಬಾಕ್ಸ್ ಮಾಡೋ ಪ್ಲಾನ್ ಮಾಡಿದ್ದೆ. ಬಟ್ ಅದು ಆಗಲ್ಲ. ನಾವ್ ಯಾವತ್ತು ಏನ್ ಅನ್ಕೊಂಡಿರ್ತೀವಿ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಈ ವಿಡಿಯೋಗೆ 4,000 ಲೈಕ್ಸ್ ಬರ್ಲಿ ಅಂತ ಅಂತೀನಿ, ಅದಾಗತ್ತಾ? ಆಗಲ್ಲ. ಆದ್ರೆ ನೀವು ಮಾಡಿದ್ರೆ ಆಗತ್ತೆ. ಹಾಗಾದ್ರೆ ಈ ಫೋನ್ ನಾವು ಕೊಂಡುಕೊಳ್ಬೋದು ಅಂತ ಕೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಬಾಕ್ಸ್ ನೀವು ನೋಡ್ಕೋಬಹುದು. ಲಾಸ್ಟ್ ವಿಡಿಯೋನಲ್ಲಿ ನೋಟ್ 11 ಮಾಡಿದ್ವಿ, ಇವಾಗ ನೋಟ್ 11X ಬಾಕ್ಸ್ ನೋಡ್ತಾ ಇದ್ವಿ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಒಂದಿಗೆ ನನ್ನ ಹತ್ರ ಸ್ಪೇಸ್ ಬ್ಲ್ಯಾಕ್ 128GB ಇದೆ. ಸೊ ಸೀಲನ್ನು ಬ್ರೇಕ್ ಮಾಡೋಣ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್, ಇದರ ಒಳಗಡೆ ಒಂದು ಯೂಸರ್ ಮ್ಯಾನ್ಯಲ್, ಮತ್ತೊಂದು ಪ್ಯೂರ್ ಟ್ರಾನ್ಸ್ಪರೆಂಟ್ ಕೇಸ್ ಕವರ್ ಇದೆ. ಬಿಟ್ರೆ ನಮ್ಮ ಮೇನ್ ಸ್ಮಾರ್ಟ್ ಫೋನ್ ತುಂಬ ಲೈಟ್ ವೇಟ್ ಇದೆ ಗುರು. ಸದ್ಯಕ್ಕಿಂತ ಪಕ್ಕ ಕೇಳೋಣ. ಇದನ್ನ ಬಿಟ್ರೆ 33 ವ್ಯಾಟ್ನ ಪವರ್ ಅಡಾಪ್ಟರ್, ಟೈಪ್ ಸಿ ಕೇಬಲ್. ಸದ್ಯಕ್ಕೆ ಈ LSS ಸ್ವಲ್ಪ ಸೈಡ್ಗಿಟ್ಟು ನಮ್ಮ ಮೇನ್ ಫೋನ್ನ ಬಟ್ಟೆ ಬಿಚ್ಚೋಣ. 90% ಜನ ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋನಲ್ಲಿ ಈ ಪ್ಲಾಸ್ಟಿಕ್ ತೆಗಿಯೋ ಮಜಾ ನೋಡೋಕ್ಕೆ ಜಾಸ್ತಿ ಎಕ್ಸೈಟೆಡ್ ಇರ್ತಾರೆ. ಓಕೆ, ಓ ಮೈ ಫಸ್ಟ್ ಲುಕ್ ಅಲ್ಲಿ ಹಿಂದಿನ ಭಾಗ ಎಲ್ಲ ಕಂಪ್ಲೀಟ್ ಪ್ಲೇನ್ ಡಿಸೈನ್ ಇದೆ. ಬಟ್ ಒಂದು ರೀತಿ ಮ್ಯಾಟ್ ಫಿನಿಶಿಂಗ್ ತರ ಇದೆ. ಗ್ರಿಪ್ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ಹಿಂದಿನ ಭಾಗ ಮತ್ತೆ ಸೈಡ್ ಎಜಸ್ ಎಲ್ಲ ಕಂಪ್ಲೀಟ್ಲಿ ಫೈಬರ್ನ ಬಳಸಿದ್ದಾರೆ. ಮತ್ತು ಕ್ಯಾಮ್ರಾ ಬಂಪ್ ಏನಿದೆ ಸ್ವಲ್ಪ ಜಾಸ್ತಿನೇ ದಪ್ಪ ಇದೆ ಅಂತ ಹೇಳ್ಕೋಬಹುದು. ನೀವಿಲ್ಲಿ ನೋಡ್ಕೋಬಹುದು. ಇನ್ನು ಲೆಫ್ಟ್ ಸೈಡ್ಗೆ ಇಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಅನ್ನ ಕೊಡ್ತಿದ್ದಾರೆ. ಮತ್ತು ರೈಟ್ ಸೈಡ್ಗೆ ವ್ಯಾಲ್ಯೂಮ್ ರಾಕರ್ ಕೀಸ್, ಫಿಂಗರ್ ಪ್ರಿಂಟ್, ಮೇಲೆ ಐಆರ್ ಬಸ್ಟರ್, 3.5mm ಜಾಕ್ ಮತ್ತು ಸ್ಪೀಕರ್ನ ಕೊಡ್ತಿದ್ದಾರೆ. ಕೆಳಗಡೆ ಸಿ ಪೋರ್ಟ್, ಸ್ಪೀಕರ್, ಮತ್ತೊಂದು ಮೈಕ್ ಅನ್ನ ನೋಡ್ತಾ ಇದ್ವಿ. ಓವರ್ ಆಲ್ ಈ ಫೋನ್ ತುಂಬಾ ಲೈಟ್ ವೇಟ್ ಮತ್ತು ಸ್ಮಾರ್ಟ್ ಆಗಿ ಬಿಲ್ಡ್ ಮಾಡಿದೆ ಅಂತ ತಿಳ್ಕೋಬಹುದು. ನನಗೆ ಇದರಂತ ಡಿಸೈನ್ ಇಷ್ಟ ಆಯ್ತು. ಬಟ್ ಇಲ್ಲಿ ಗ್ಲಾಸ್ ಬಾಡಿ ಆಗಿರಲಿ ಅಥವಾ ಮೆಟಲ್ ಫ್ರೇಮ್ ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಮೊದಲನೇದಾಗಿ ಇದರಂತ ಪ್ರೊಸೆಸರ್ 12 ನ್ಯಾನೋಮೀಟರ್ನ ಮೀಡಿಯಾಟೆಕ್ನ ಹೀಲಿಯೋ G96. ಇದೊಂದು ಗೇಮಿಂಗ್ ಪ್ರೊಸೆಸರ್ ಆಗಿದ್ದು ಇದರಂತ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಕಂಟಿನ್ಯೂಸ್ಲಿ ನಾನು 2 ದಿವಸ ಆದರೂ BGMIನ ಗೇಮ್ ಟೆಸ್ಟ್ ಮಾಡಿದ್ದೀನಿ. ಇಲ್ಲಿ ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಡ್ತಿದ್ರೆ ಹೆಡ್ಫೋನ್, ಏರ್ಫೋನ್ಸ್ ಹಾಕ್ದೇನೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸೌಂಡ್ ಒಂದಿಗೆ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಖಂಡಿತ ಪಡ್ಕೋಬಹುದು. ಸೊ ಗೇಮ್ ಪ್ಲೇ ನಿಜವಾಗ್ಲೂ ಚೆನ್ನಾಗಿತ್ತು. ಆದರೆ ಶೋಮಿ 16,500 ಈ ಪ್ರೊಸೆಸರಲ್ಲಿ ಇನ್ನಷ್ಟು ಅಪ್ಗ್ರೇಡ್ ಮಾಡಬೇಕಾಗಿತ್ತು. ರಿಯಲ್ಮಿನವರೆಲ್ಲ 13,000-14,000 ಈ ಪ್ರೊಸೆಸರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಇನ್ನಷ್ಟು ಪ್ರೊಸೆಸರ್ ಅಪ್ಗ್ರೇಡ್ ಇದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇಟ್ಟು ಈ ಫೋನ್ ಅಂತ ಡಿಸ್ಪ್ಲೇ 6.43 ಇಂಚಸ್ ಇರುವಂಥ ಫುಲ್ HD+ ಸೂಪರ್ ಆಮ್ರೆಡ್ ಪ್ಯಾನಲ್ ನೋಡ್ತಾ ಇದ್ವಿ. ಸೊ ಬೆಜಲ್ಸ್ ಎಲ್ಲ ತುಂಬ ಚಿಕ್ಕದಾಗಿದೆ. ಬಟ್ ಇಲ್ಲಿ HDR ಸಿಗ್ತಾ ಇಲ್ಲ. ಇಷ್ಟೇ ಅಲ್ಲದೆ 90 Hz ಪ್ಯಾನಲ್ ಇದೆ. ಸೊ ಇದು ಸೆಕೆಂಡ್ ಕ್ಲಾಸ್ ಅಂತಂದರೆ ನಾವು ಈ ಬಜೆಟಲ್ಲಿ ಒನ್ ಆಫ್ ದ ಸೆಕೆಂಡ್ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕಿಂತ ಬೆಸ್ಟ್ ನಾವು ರೆಡ್ಮಿ ನೋಟ್ 10 ನೋಡ್ಕೊಂಡಿದ್ವಿ. 12,000 120 Hzನ ಸ್ಕ್ರೀನ್ ರಿಫ್ರೆಶ್ ಒಂದಿಗೆ HDR ಡಿಸ್ಪ್ಲೇ ಇತ್ತು. ಬಟ್ ಇದು ಸೆಕೆಂಡ್ ಬೆಸ್ಟ್ ಡಿಸ್ಪ್ಲೇ. ಇಲ್ಲಿ ತುಂಬ ಒಳ್ಳೆ ಡಿಸ್ಪ್ಲೇನ ಕೊಡಿದ್ದಾರೆ ಈ ಪ್ರೈಸ್ ರೇಂಜಲ್ಲಿ. ಸೊ ಇಲ್ಲಿ ವೀಡಿಯೋಸ್ಗಳು ನೋಡಬೇಕಾದ್ರೆ ಮತ್ತು ಇಲ್ಲಿರುವಂಥ ಸೌಂಡ್ ಸ್ಟೀರಿಯೋ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ಮಲ್ಟಿಮೀಡಿಯಾಗೆ ಅಲ್ಟಿಮೇಟ್ ಆಗಿದೆ. ಸೊ ಖಂಡಿತ ಬೆಜಲ್ಸ್ನ ಕೆಳಗಡೆ ಸೈಡ್ ಇನ್ನಷ್ಟು ಚಿಕ್ಕದಾಗಿ ಮಾಡಿದರೆ ನಡೀತಿತ್ತು. ಬಟ್ ಓವರ್ ಆಲ್ ಕಲರ್ಸ್ಗಳು ಬಿಸಿಲಲ್ಲಿ 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಬಿಸಿಲಲ್ಲಿ ಕೂಡ ತುಂಬ ಒಳ್ಳೆ ಬ್ರೈಟ್ನೆಸ್ನ ನೋಡ್ತಾ ಇದ್ವಿ. ಸೊ ಖಂಡಿತ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಡಿಸ್ಪ್ಲೇ. ನಾನಿಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಂಡಿದ್ದೀನಿ. ಇನ್ನು ಈ ಫೋನ್ ಅಂತ ಕ್ಯಾಮ್ರಾ 108 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ನ 2 ಸೆನ್ಸರ್ಸ್ನ ಕೊಡ್ತಿದ್ದಾರೆ. ಸೊ ಖಂಡಿತ ಇಲ್ಲಿ ನಾನು ತುಂಬ ಪಿಕ್ಚರ್ಸ್ಗಳನ್ನ ತೆಗೆದಿದ್ದೀನಿ. ನೀವು ಇಷ್ಟಲ್ಲದೆ ಸ್ಕ್ರೀನ್ ಮೇಲೆ ಕೂಡ ನೋಡಿಕೊಂಡು ಅರ್ಥ ಮಾಡ್ಕೋಬೋದು. ಕ್ವಾಲಿಟಿನಲ್ಲಿ ನಾವು ರೀಸೆಂಟ್ಲಿ ರೆಡ್ಮಿ ನೋಟ್ 10 Pro Maxಲ್ಲಿ ಕೂಡ ಇದೇ ಸೆನ್ಸರ್ನ ನೋಡ್ಕೊಂಡಿದ್ವಿ. ಸೊ ತುಂಬ ಇಮಿಡಿಯೇಟ್ಲಿ ಪ್ರೊಸೆಸಿಂಗ್ ಏನಿದೆ ಇದು ತುಂಬ ಚೇಂಜಸ್ ಕಾಣ್ತಾ ಇದ್ವಿ. ಇಷ್ಟೇ ಅಲ್ಲದೆ ರೆಡ್ಮಿ ಕೂಡ ಹೇಳುತ್ತೆ ಇದನ್ನು ಇನ್ನಷ್ಟು ಒಳ್ಳೆ ಆಪ್ಟಿಮೈಸೇಷನ್ ಒಂದಿಗೆ ಕ್ಯಾಮ್ರಾ ಸೆನ್ಸರ್ನ ಅಳವಡಿಸಿದಾರಂತೆ. ಸೊ ಖಂಡಿತ ಇಲ್ಲಿ ಡಿಫರೆನ್ಸ್ ಏನೋ ಇದೆ. ಇದು ಕೆಲವೊಂದು ಟೈಮ್ ನಾನು ಯಾವುದೇ ಮೇನ್ ಆಬ್ಜೆಕ್ಟ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ
ಕಲರ್ನ ಸ್ವಲ್ಪ ಡಿಫ್ರೆನ್ಸ್ ಆಗಿ ತೋರಿಸುತ್ತೆ. ನ್ಯಾಚುರಲ್ ಆಗಿರುವಂಥ ಆ್ಯಕ್ಚುಲ್ ಕಲರೇ ಬೇರೆ ಇರುತ್ತೆ, ಮತ್ತು ಪಿಕ್ಚರ್ನ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕಲರ್ ಬ್ರೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಜಾಕೆಟ್ನ ನೀವು ಅಬ್ಸರ್ವ್ ಮಾಡ್ಕೋಬೋದು, ನ್ಯಾಚುರಲ್ ಆಗಿರೋ ಕಲರೇ ಬೇರೆ ಇದೆ, ಮತ್ತು ಇಲ್ಲಿ ಸ್ವಲ್ಪ ವೈಟ್ ಫೀಲನ್ನು ಕಾಣ್ತಾ ಇದ್ದೀನಿ. ಓವರಾಲ್ ಸ್ಕಿನ್ ಟೋನ್ ಕಲರ್ಸ್ಗಳು ಮತ್ತು ಹಸಿರನ್ನು ಸ್ವಲ್ಪ ಜಾಸ್ತಿ ಬೂಸ್ಟ್ ಮಾಡುತ್ತೆ. ಇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡಿಂದ ಕೂಡ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಆದರೆ ಎರಡೆರಡು ಸೆನ್ಸರ್ ಏನು ಕೊಡ್ತಿದ್ದಾರೆ ಇಲ್ಲಿ, ಅಟ್ಲೀಸ್ಟ್ 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಒಂದು ಕ್ಯಾಮ್ರಾ ಫೋನ್ ಬೆಸ್ಟ್ ಆಗಿದೆ, ಫಸ್ಟ್ ಕ್ಲಾಸ್ ಕ್ಯಾಮ್ರಾ ಫೋನ್ ಅಂತ ನಾನು ಸಜೆಸ್ಟ್ ಮಾಡ್ಬೋದಿತ್ತು. ಇದು ಮುಂದಿನದಾಗ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ನಿಜವಾಗ್ಲೂ ನಂಗೆ ತುಂಬ ಒಳ್ಳೆ ಕ್ವಾಲಿಟಿ ಅಂತ ಅನಿಸ್ತು. ಇಷ್ಟೇ ಕಲರ್ಸ್ಗಳು ಮತ್ತು ಸ್ಕಿನ್ ಟೋನ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ರಿಯರ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಏನಿದೆ, ನಾನಿಲ್ಲಿ ಚೆನ್ನಾಗಿದೆ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್. ಅದು ರೆಡ್ಮಿನವರು ಕೆಲವೊಂದು ಚೇಂಜಸ್ ಮಾಡಿದಾಗ ಮತ್ತು ಇಮೇಜ್ ಪ್ರೊಸೆಸಲ್ಲಿ ನನ್ನ ಕಲರ್ಸ್ಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡಾಗ ಇದೊಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಪ್ರೈಸ್ ರೇಂಜಲ್ಲಿ. ಇನ್ನು ಈ ಫೋನ್ MIUI 13 ಒಳಗೊಂಡು ಬರ್ತಾ ಇದೆ, ಮತ್ತು ಯಾವುದೇ ಬ್ಲಾಟ್ವೇರ್ಸ್ಗಳಿಲ್ಲ ಆಯಿತಾ. ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸು ಗೇಮ್ಸ್ ಎಲ್ಲ ಪ್ರೀ ಇನ್ಸ್ಟಾಲ್ ಇರುತ್ತೆ. ಬಟ್ ಶೋಮಿ ಇದನ್ನು ತುಂಬ ಕಮ್ಮಿ ಮಾಡಿದೆ. ಇಷ್ಟಲ್ಲೇ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 11 ನೋಡ್ತಾ ಇದ್ವಿ. 12 ಬೇಕಿತ್ತು, ಮುಂದಿನ ಅಪ್ಡೇಟ್ ಸಿಗ್ಬೋದು ಅಂತ ಅನ್ಕೋತೀನಿ. ಇಷ್ಟರಲ್ಲಿ LPDDR4X ರ್ಯಾಮ್ ಒಂದಿಗೆ UFS 2.1 ಸ್ಟೋರೇಜ್ ನೋಡ್ತಾ ಇದ್ವಿ. ಸೊ ಈ ಪ್ರೈಸ್ ರೇಂಜಲ್ಲಿ ಎಲ್ಲ ಕಂಪ್ನಿಗಳು ಇದನ್ನೇ ಕೊಡುತ್ತೆ. ಸೊ ಖಂಡಿತ ಇದನ್ನು ಎಕ್ಸೆಪ್ಟ್ ಮಾಡಲೇಬೇಕು. ಇನ್ನು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟನ್ನು ಕೊಡ್ತಿದ್ದಾರೆ, ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗೋದನ್ನು ಕಾಣ್ತಾ ಇದ್ವಿ. ಮತ್ತು ಡೆಡಿಕೇಟೆಡ್ ಸ್ಲಾಟನ್ನು ಕೊಡ್ತಿದ್ದಾರೆ. ಆಬ್ವಿಯಸ್ಲಿ ನಮ್ಮ ಭಾರತೀಯರಿಗೆ ಇದು ತುಂಬ ಮ್ಯಾಟ್ರ್ ಆಗುತ್ತೆ ಮಿಡ್ ಆ್ಯಂಡ್ ಫೋನ್ಸ್ಗಳಲ್ಲಿ. ಇನ್ನು ಕೊನೆಯದಾಗಿ ಮತ್ತೊಂದು ಅತ್ಯುತ್ತಮ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ರೆಡ್ಮಿ ನೋಟ್ 11ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 680 ಚಿಪ್ಸೆಟ್ ಇದ್ದು, ಅದು 6 ನ್ಯಾನೋಮೀಟರ್ನ ಚಿಪ್ಸೆಟ್ ಆಗಿದ್ದು. ಇಲ್ಲೊಂದು ಪವರ್ ಎಫಿಷಿಯಂಟ್ ಪ್ರೊಸೆಸರ್ನ ನೋಡ್ಕೊಂಡಿದ್ವಿ. ಸೊ ಖಂಡಿತ ಅಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗ್ತಿತ್ತು. ಸೇಮ್ ಅಲ್ಲಿ ಕೂಡ 5000 mAh ಬ್ಯಾಟ್ರಿಯೊಂದಿಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಇತ್ತು. ಸೇಮ್ ಅದೇ ಬ್ಯಾಟ್ರಿ ಅದೇ ಅಡಾಪ್ಟರ್ನ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಪ್ರೊಸೆಸರ್ 12 ನ್ಯಾನೋಮೀಟರ್ನ ಹೀಲಿಯೋ G96 ಚಿಪ್ಸೆಟ್ ಇದೆ. ಸೊ ಖಂಡಿತ ನೋಟ್ 11ಗೆ ನಾವು ಇದನ್ನ ಕಂಪೇರ್ ಮಾಡಿದ್ರೆ ನೀವಿಲ್ಲಿ ಬ್ಯಾಟ್ರಿನಲ್ಲಿ ಸ್ವಲ್ಪ ಬಾಳಿಕೆ ಕಮ್ಮಿ ನೋಡ್ಕೋಬೋದು. ಬಟ್ 5000 mAh ಏನು ಕಮ್ಮಿ ಅಲ್ಲ. ಸೊ ಇದು ಕೂಡ ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ನ ಹೊಂದಿದೆ. ಬಟ್ ಇದು ರಿಯಲ್ ಲೈಫಲ್ಲಿ ರೆಡ್ಮಿ ನೋಟ್ 11 ಜೊತೆ ನಾವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಾಳಿಕೆ ಕಮ್ಮಿ ಅಂತಾನೆ ಹೇಳ್ಕೋಬೋದು. ಓವರ್ ಆಲ್ ಇದು 16,500 ರೂಪಾಯಿ ಏನಿದೆ, 1,000 ರೂಪಾಯಿ ಆಫ್ ಮಾಡಿಬಿಟ್ಟು ಆಫರ್ ಪ್ರೈಸಲ್ಲಿ ಫಸ್ಟ್ ಸೇಲ್ ಸೆಕೆಂಡ್ ಸೇಲ್ ಎಲ್ಲ ನಿಮಗೆ ಕೂಪನ್ಸ್ಗಳೇನೋ ಸಿಗ್ತಾ ಇದೆ. ಅದಕ್ಕೆ 15,500 ರೂಪಾಯಿಗೆ 664 ಸಿಗ್ತಾ ಇದೆ. ಸೊ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಎಲ್ಲೋ ಫೀಲಿಂಗ್ಸಲ್ಲಿ ಇದೆ. ಬಟ್ ಸ್ಟಿಲ್ ಒಂದು ಕ್ಯಾಮ್ರಾನ ನೋಡಿಕೊಂಡಾಗ, ಡಿಸ್ಪ್ಲೇನ ನೋಡಿಕೊಂಡಾಗ, ಸ್ಪೀಕರ್ ಮತ್ತು ಎಕ್ಸ್ಪೀರಿಯನ್ಸ್ನ ನೋಡಿಕೊಂಡು ಬೇರೆ ಫೋನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ಅನಿಸ್ತು. ಇಷ್ಟೇ ಅಲ್ಲದೆ ಇವ್ರದೇ ಆದ ರೆಡ್ಮಿ ನೋಟ್ 11 Pro ನೆಕ್ಸ್ಟ್ 28 ನಾಳೆ ಲಾಂಚ್ ಆಗ್ತಿದೆ. ಸೊ ಅದನ್ನು ಕೂಡ ನೋಡಿಬಿಟ್ಟು ಇನ್ನು ರಿಯಲ್ಮಿ 9 ಸೀರೀಸಲ್ಲಿ ರಿಯಲ್ಮಿ 9 ಎಲ್ಲ ಬರಲಿದೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ನೀವು ಈ ಫೋನ್ ಹತ್ರ ವೇಟ್ ಮಾಡ್ಬೋದು. ಸೊ ಅದು ಬಜೆಟಲ್ಲಿ ನಿಮಗೆ ಮ್ಯಾಚ್ ಆಯಿತು ಅಂದರೆ ಇದು ಕೂಡ ಒಂದು ಒಳ್ಳೆ ಫೋನ್, ಖಂಡಿತ ಇದನ್ನು ಕೊಂಡುಕೊಳ್ಬೋದು. ಬಟ್ ಇನ್ನಷ್ಟು ಬೆಲೆ ಕಮ್ಮಿ ಮಾಡ್ತಾ ಮಾರ್ಕೆಟಲ್ಲಿ ಬಂದರು ಅಂತಂದರೆ ಸೊ ಎಲ್ಲ ಬಿಟ್ಬಿಟ್ಟು ನಾವು ಇದೇ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದಿತ್ತು. ಓವರ್ ಆಲ್ ನಿಮಗೆ ಏನು ಅನಿಸುತ್ತೆ ರೆಡ್ಮಿ ನೋಟ್ 11S ಬಗ್ಗೆ ಆಗಲಿ, ನೋಟ್ 11 ಬಗ್ಗೆ ಆಗಲಿ, ಅಥವಾ ನೀವು ಜಾಸ್ತಿ ಎಕ್ಸೈಟೆಡ್ ನೋಟ್ 10 Pro ಇದ್ದೀರಾ, 10 ಅಲ್ಲ ಗುರು 11 Pro ಇದ್ದೀರಾ ಅಂತಂದರೆ ಕಡೆ ಕಮೆಂಟ್ ಮಾಡಿ. ಸೀನಂತೆ ಮತ್ತೆ ರೆಡಿ ಗೈಸ್, ಸಿ ಇನ್ ದ ನೆಕ್ಸ್ಟ್ ಒನ್.